ಎರಡು ಅಪ್ಡೇಟ್ ಇದೆ. ಒಂದು ಅವ್ನ ಹೆಲ್ತ್ ರಿಲೇಟೆಡ್. ಸೊ ಈ ಹಿಂದಿನ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ಅವ್ನ ಹೆಲ್ತ್ ಬಗ್ಗೆ ಕಂಪ್ಲೀಟ್ ಆಗಿ ಇವ್ರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಎಕ್ಮೋ ಅನ್ನೋದು ಏನಿದೆ, ಆ ಒಂದು ಮಷೀನ್ ಲಂಗ್ಸ್ ಮತ್ತೆ ಹಾರ್ಟ್ ನ ಆಪರೇಟ್ ಮಾಡುತ್ತೆ. ಅವನ ಹಾರ್ಟ್ ಇವಾಗ ಕಂಪ್ಲೀಟ್ ಆಗಿ ರಿಕವರಿ ಆಗಿ ಅವನ ಹಾರ್ಟ್ ವರ್ಕ್ ಆಗ್ತಾ ಇದೆ. ಬಟ್ ಲಂಗ್ಸ್ ಏನಾಗಿದೆ, ಒಂದು 35 to 40% ಮಾತ್ರ ರಿಕವರಿ ಆಗಿದೆ. ಮಿಕ್ಕಿದಕ್ಕೆ ಈ ಮಷೀನ್ ಸಪೋರ್ಟ್ ಬೇಕು. ಸೊ ಆ ಮಷೀನ್ದು ಪರ್ ಡೇ ಕಾಸ್ಟ್ ಏನಾಗುತ್ತೆ ಅಂಡ್ ಫೈನಲ್ ಒಂದು ಬಿಲ್ ಏನಿದೆ ನನ್ನ ಕೈಯಲ್ಲಿದೆ. ಸೊ ಫೈನಲ್ ಬಿಲ್ ಕೂಡ ನಾನು ವಿಡಿಯೋದಲ್ಲಿ ಪ್ಲೇ ಮಾಡ್ತೀನಿ. 14 ದಿನ ಅವನಿಗೆ ಎಕ್ಮೋ ಸಪೋರ್ಟ್ ಬೇಕಾಗುತ್ತೆ ಅಂತ ನಿನ್ನೆವರೆಗೂ ಬಿಲ್ ಕೊಟ್ಟಿದ್ದಾರೆ. ಎಕ್ಮೋ ಸಪೋರ್ಟ್ ಮುಗಿದ ಮೇಲೆ ಸಿಂಗಲ್ ರೂಮ್ ಅಂದ್ರೆ ಅವನಿಗೆ ಏನು ಬಾಡಿ ಶಿಫ್ಟ್ ಮಾಡ್ತಾರೆ, ಅದು ಒಂದು 14 ದಿನ. ಇನ್ನು 28 ದಿನ ಹಿಯಾಂಶು ಹಾಸ್ಪಿಟಲ್ ಅಲ್ಲಿ ಇರಬೇಕಾಗುತ್ತೆ. ಲಂಗ್ಸ್ ಏನಾದ್ರು ಮತ್ತೆ ರಿಕವರಿ ಆಯ್ತು, ಇನ್ನೂ ಸ್ವಲ್ಪ ರಿಕವರಿ ಆಯ್ತು ಅಂತಂದ್ರೆ ಅವಾಗ ಇದರಲ್ಲಿ 14 ಇದ್ದಿದ್ದು 10 ಆಗ್ಬೋದು. ಅಂದ್ರೆ ಆತರ ಎಷ್ಟು ದಿನ ಅವನು ತಗೊಂತಾನೆ ಟೈಮ್ ಅನ್ನೋದ್ರ ಮೇಲೆ. ನೀವೆಲ್ಲರೂ ಏನೇನು ಒಂದೊಂದು ರೂಪಾಯಿನೂ ಹಾಕಿದ್ದೀರಾ, ಅದು ಎಲ್ಲ ಹಾಸ್ಪಿಟ್ಲಿಗೆ ಸೇರಿದೆ. ಯಾವುದೇ ತರ ಡೌಟ್ ಬೇಡ. ಯಾರ್ಯಾರೆಲ್ಲ ನೀವು ಕ್ಯಾಶ್ ತಂದು ಕೊಟ್ಟಿದ್ದೀರಾ, ಫಂಡ್ ರೈಸ್ ಮಾಡಿರೋ ಅಮೌಂಟ್ ಆಗಿರ್ಬೋದು, ಯಾವುದೇ ರೀತಿ ನೀವು ಕ್ಯಾಶ್ ಕೊಟ್ಟಿದ್ದೀರಾ, ಇವ್ರಿಗೆ ಕಲ್ಸಿದ್ದೀರಾ, ಅದು ಹತ್ತತ್ರ ಎಷ್ಟು ಕಟ್ಟಿದ್ದಾರೆ? 15ರಿಂದ 20 ಲಕ್ಷ ಇವರು ಹಾಸ್ಪಿಟ್ಲಿಗೆ ಕಟ್ಟಿದ್ದಾರೆ. ಫಂಡ್ ರೈಸ್ ಮಾಡಬೇಕಾಗುತ್ತೆ. ಮಾಡಿದ್ರೆ ಖಂಡಿತವಾಗ್ಲೂ ಆ ಮಗು ಆಚೆ ಬರುತ್ತೆ. ಯಾಕಂದ್ರೆ ನೀವು ಕೊಟ್ಟಿರೋ ದುಡ್ಡಿಂದ ನಾವು ರಿಕವರಿ ಆಗಿದ್ದಾನೆ.